ಇವತ್ತು ನಾವು ಗುಣಾಕಾರ ಲೆಕ್ಕವನ್ನು ಮಾಡೋಣ. ಇಲ್ಲಿ ನಾನು 6ರ ಮಗ್ಗಿ ಮತ್ತು 16ರ ಮಗ್ಗಿಯನ್ನು ಬರೆದಿಟ್ಕೊಂಡಿದ್ದೀನಿ. 27 ಗುಂಡ್ಲೆ 16. ನಾವು ಇಲ್ಲಿ 2 ರೀತಿಯಲ್ಲಿ ಇವತ್ತು ಗುಣಾಕಾರವನ್ನು ಮಾಡೋಣ. ಮೊದಲನೇದಾಗಿ ಇದು ಬಿಡಿ ಬಿಡಿಯಾಗಿ ನಾವು ಗುಣಾಕಾರ ಮಾಡೋಣ. 6 7 42. ಇಲ್ಲಿ 4 ಬರೆಯೋಣ, ಇಲ್ಲಿ 2. 6 2 12. 12ನಲ್ಲಿ ನಾವು 4 ಕೂಡಿಸ್ಕೋಬೇಕು. ಇಲ್ಲಿ ನಮ್ಮ ಆನ್ಸರ್ 16 ಬರುತ್ತೆ. ಇಲ್ಲಿ ನಾವು ಸಂಕಲನ ಚಿಹ್ನೆಯನ್ನು ಕೊಡೋಣ. 1 7 7, 1 2 2. ಇದು ನಮ್ಮ 2 ಇಲ್ಲಿ ಹಾಗೇನೆ ಬರುತ್ತೆ. 6ರಲ್ಲಿ 7 ಕೂಡಿಸಿದಾಗ 13. 1 ಇಲ್ಲಿ ಕೈಲವನ್ನು ಕೊಡೋಣ, ಇಲ್ಲಿ 3. 1 2 ಮತ್ತು 1 ಈ 3ಅನ್ನು ನಾವು ಕೂಡಿಸಿದಾಗ ಇಲ್ಲಿ 4 ಬರುತ್ತೆ. ಇಲ್ಲಿ ನಾವು ಬಿಡಿ ಬಿಡಿಯಾಗಿ ಗುಣಾಕಾರವನ್ನು ಮಾಡಿದ್ವಿ, ಒಮ್ಮೆ 6ರಿಂದ ಒಮ್ಮೆ 1ರಿಂದ. ಇಲ್ಲಿ ನಾವು 27ನ್ನು 16ರಲ್ಲಿ ಗುಣಾಕಾರವನ್ನು ಮಾಡೋಣ. 16 7 112. ಇಲ್ಲಿ ನಾವು 11 ಬರೆಯೋಣ, ಇಲ್ಲಿ 2. 16 2 32. 32 ಮತ್ತು 11 ನಾವು ಕೂಡಿಸ್ಕೋಬೇಕು. ಇಲ್ಲಿ ನಾವು 32 + 11 ಕೂಡಿಸಿದಾಗ ನಮ್ಮ ಆನ್ಸರ್ 2ರಲ್ಲಿ 1 ಕೂಡಿಸಿದಾಗ 3, 3ರಲ್ಲಿ 1 ಕೂಡಿಸಿದಾಗ 4. ಇಲ್ಲಿ ನಮ್ಮ ಆನ್ಸರ್ 43. 432. ಇಲ್ಲಿ ಕೂಡ ನಮ್ಮ ಆನ್ಸರ್ 432 ಬಂದಿದೆ ಮತ್ತು ಇಲ್ಲಿ ಕೂಡ 432 ಬಂದಿದೆ. ಇಲ್ಲಿ ನಾವು ಬಿಡಿ ಬಿಡಿಯಾಗಿ ಗುಣಾಕಾರ ಮಾಡಿದ್ವಿ. ಇಲ್ಲಿ ನಾವು 16ರಿಂದ ಗುಣಾಕಾರವನ್ನು ಮಾಡಿದಾಗ ಸಹ ಕೂಡ ನಮ್ಮ ಆನ್ಸರ್ 2 ಒಂದೇ ಬರುತ್ತೆ.